ಪ್ರಿಯ ವೀಕ್ಷಕರೇ, ಇವತ್ತು ನಾವು ಐಶ್ವರ್ಯವನ್ನು ಪಡ್ಕೊಳ್ತಕ್ಕಂತಹ, ಸಂಪತ್ತನ್ನು ಆಕರ್ಷಣೆಯನ್ನು ಮಾಡ್ಕೊಳ್ತಕ್ಕಂತಹ, ನಮ್ಮೆಡೆಗೆ ದೊಡ್ಡ ಮಟ್ಟದಲ್ಲಿ ಸಂಪತ್ತನ್ನು ವಶೀಕರಣ ಮಾಡ್ಕೊಳ್ತಕ್ಕಂತಹ, ಸಂಪತ್ತಿನ ವಶೀಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂಥ 3 ರೀತಿಯ ಮುದ್ರೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಈ ಮುದ್ರೆಗಳು ಅಂತಂದರೆ, ಜ್ಯೋತಿಷಾಸ್ತ್ರದ ರೀತಿಯಲ್ಲಿರ್ಬೋದು, ಆಯುರ್ವೇದದ ರೀತಿಯಲ್ಲಿರ್ಬೋದು, ಪ್ರಾಚೀನವಾದಂಥ ಹಿಂದೂ ವೈಜ್ಞಾನಿಕವಾದಂಥ ಹಿನ್ನೆಲೆಯಲ್ಲಿರ್ಬೋದು, ಮುದ್ರೆಗಳು ಅನ್ನೋದು ವಿಶೇಷವಾದಂಥ ಸ್ಥಾನಮಾನಗಳನ್ನು ಪಡ್ಕೋತವೆ. ಏನು ಈ ಮುದ್ರೆಗಳಿಗೆ ಇಷ್ಟೊಂದು ಶಕ್ತಿ ಇರುತ್ತೆ ಅಂದರೆ, ಮುದ್ರೆಗಳು ಅನ್ನೋದು ಒಂದು ಫಾಸ್ಟ್ ಚಾರ್ಜರ್ ಥರ. ಒಂದು ಎಲೆಕ್ಟ್ರಾನಿಕ್ ಗಾಡಿ ಇದೆ ನಮ್ಮ ಹತ್ರ, ನಾರ್ಮಲ್ ಚಾರ್ಜರಲ್ಲಿ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕಿಂತ ಫಾಸ್ಟ್ ಚಾರ್ಜರಲ್ಲಿ ನಾವು ಚಾರ್ಜ್ ಮಾಡಿಕೊಂಡ್ರೆ ಅತಿ ದೊಡ್ಡ ಮಟ್ಟದಲ್ಲಿ ಬೇಗ ಚಾರ್ಜ್ ಹೇಗಾಗುತ್ತೋ ಅದೇ ರೀತಿಯಲ್ಲಿ ಈ ಮುದ್ರೆಗಳು ಅನ್ನೋದು ಸಹ ವೈಜ್ಞಾನಿಕವಾಗಿ ಆ ಮುದ್ರೆಗಳನ್ನೆಲ್ಲ ಅವು ಹೇಗೆ ಕೆಲಸ ಮಾಡ್ತವೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆಲ್ರೆಡಿ ತುಂಬ ಎಲೆಕ್ಟ್ರಾನಿಕ್ ಐಟಮ್ಸು, ಎಲೆಕ್ಟ್ರಾನಿಕ್ ಡಿವೈಸ್ಗಳೆಲ್ಲ ಬಂದಿದೆ. ಆದರೆ ಸಾವಿರಾರು ವರ್ಷಗಳಿಂದ, 2000 ವರ್ಷಗಳಿಂದಲೇ ಈ ಮುದ್ರೆಗಳ ಬಗ್ಗೆ ಹಲವಾರು ಶಾಸನಗಳಲ್ಲಿ, ತಾಳಪತ್ರ ಗ್ರಂಥಗಳಲ್ಲಿ, ಹಲವಾರು ಪ್ರಾಚೀನವಾದಂಥ ಗ್ರಂಥಗಳಲ್ಲಿ ಅದನ್ನು ಲಿಖಿತ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಅಷ್ಟು ವಿಶೇಷವನ್ನು ಈ ಮುದ್ರೆಗಳೊಳಗಿದೆ. ಅಂತಹ ಮುದ್ರೆಗಳನ್ನು ಹಾಕೋದ್ರ ಮೂಲಕ ಸಂಪತ್ತನ್ನು ಆಕರ್ಷಣೆಯನ್ನು ಮಾಡ್ಬೋದು. ಇದ್ರ ಬಗ್ಗೆ ದೊಡ್ಡ ಮಟ್ಟದ ರಿಸರ್ಚ್ ಕೂಡ ಆಗಿದೆ. ಆ ರಿಸರ್ಚಿನ ಮೂಲಕ ಇದು ಸತ್ಯನೂ ಸಹ ಆಗಿದೆ. ಒಂದೊಂದು ಮುದ್ರೆಯೂ ಸಹ ಒಂದೊಂದು ಫ್ರೀಕ್ವೆನ್ಸಿಯನ್ನು ನಮ್ಮ ಬಾಡಿನಲ್ಲಿ ಕ್ರಿಯೇಟ್ ಮಾಡುತ್ತೆ. ಆ ಬಾಡಿನಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಫ್ರೀಕ್ವೆನ್ಸಿ ಆ ಒಂದು ವಿಚಾರದ ಅಲೆಗಳನ್ನು ನಮ್ಮೆಡೆಗೆ ಸೆಳ್ಕೊಂಡ್ಬಂದು ಆಕರ್ಷಣೆಯನ್ನು ಮಾಡಿ ನಮಗೇನು ಅವಶ್ಯಕತೆ ಇದೋ ಅದನ್ನು ಆ ಮುದ್ರೆಗಳು ಕೊಡ್ತವೆ. ಅಂತಹ 3 ಮುದ್ರೆಗಳು ನಿಮ್ಮನ್ನು ಕುಬೇರರನ್ನಾಗಿಸ್ತವೆ, ನಿಮ್ಮನ್ನು ಶ್ರೀಮಂತಿಕೆಯೆಡೆಗೆ ಕರೆದುಕೊಂಡು ಹೋಗ್ತವೆ. ಯಾವುವಂಥ 3 ಮುದ್ರೆಗಳು ಅಂತಂದರೆ, ಒಂದು ಉತ್ತರ ಬೋಧಿ ಮುದ್ರೆ ಅಂತ ಕರೀತಾರೆ. ಈ ಉತ್ತರ ಬೋಧಿ ಮುದ್ರೆಯನ್ನು ಮಾಡೋದ್ರಿಂದಲೂ ಸಹ ನಮ್ಮಡೆಗೆ ದೊಡ್ಡ ಮಟ್ಟದ ಸಂಪತ್ತು ಆಕರ್ಷಿಸುತ್ತೆ. ಮತ್ತೊಂದು ಕುಬೇರ ಮುದ್ರೆ ಅಥವಾ ಲಕ್ಷ್ಮೀ ಮುದ್ರೆ ಅಂತ ಕರೀತಾರೆ. ಈ ಕುಬೇರ ಮುದ್ರೆ, ಲಕ್ಷ್ಮೀ ಮುದ್ರೆಯು ಸಹ ನಮ್ಮೆಡೆಗೆ ದೊಡ್ಡ ಮಟ್ಟದ ಸಂಪತ್ತನ್ನು ಆಕರ್ಷಣೆ ಮಾಡ್ತದೆ, ಸಂಪತ್ತಿನ ವಶೀಕರಣ ಉಂಟಾಗುತ್ತೆ. ಮತ್ತೊಂದು ಶುಕ್ರ ಮುದ್ರೆ ಅಂತ ಕರಿತೀವಿ. ಈ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂಥ ಮುದ್ರೆಯನ್ನು ಹಾಕೋದ್ರಿಂದಲೂ ಸಹ ನಮ್ಮೆಡೆಗೆ ದೊಡ್ಡ ಮಟ್ಟದ ಸಂಪತ್ತು ಆಕರ್ಷಣೆ ಆಗೋದ್ರ ಮೂಲಕ ನಾವು ಶೀಘ್ರವಾಗಿ ಧನವಂತರಾಗ್ತೀವಿ. ಅಂದರೆ ನಮಗೇನು ಅವಶ್ಯಕತೆ ಇದೆ ಆ ಸಂಪತ್ತು ನಮ್ಮೆಡೆಗೆ ದೊಡ್ಡ ಮಟ್ಟದಲ್ಲಿ ಬರಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಹೇಗೆ ಮಾಡಬೇಕು ಈ ಮುದ್ರೆಗಳನ್ನು? ಈ ಮುದ್ರೆಗಳಿಂದ ಹೇಗೆ ಅದು ವೈಜ್ಞಾನಿಕವಾಗಿ ಕೆಲಸವನ್ನು ಮಾಡ್ತದೆ ಅಂತ ನಾವು ನೋಡೋದಾದರೆ, ಉತ್ತರ ಬೋಧಿ ಮುದ್ರೆ ಅಂತ ಕರಿತೀವಿ. ಒಂದು ವಿಶೇಷವಾದಂಥ ಮುದ್ರೆ ಆಗಿರ್ತದೆ. ನೀವು ಬುದ್ಧನ ವಿಗ್ರಹಗಳನ್ನು ನೋಡಿದರೆ ಆ ಬುದ್ಧನ ವಿಗ್ರಹಗಳಲ್ಲಿ ಆ ಬುದ್ಧ ನೋಡಿ ಹೀಗೆ ಹಿಡ್ಕೊಂಡು ಕೂತಿರ್ತಾನೆ, ಹೀಗೆ. ಈ 2 ರಿಂಗ್ ತೋರು ಬೆರಳು ಅಂತ ಕರಿತೀವಿ. ಈ ತೋರು ಬೆರಳುಗಳನ್ನ ಹೀಗೆ ನಾವು ಬೆಂಡ್ ಮಾಡಿ 2 ಕೈಗಳನ್ನು ಜೋಡಿಸಿ ಆ ತೋರು ಬೆರಳುಗಳನ್ನು ಹೀಗೆ ಹಿಡಿದುಕೊಳ್ಳೋದ್ರ ಮೂಲಕ ಹೀಗೆ ಕೂತ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಸತತವಾಗಿ 108 ಬಾರಿ ಜಪವನ್ನು ಮಾಡಿದ್ದೆ ಆದರೆ, ಈ ಉತ್ತರ ಬೋಧಿ ಮುದ್ರೆಯನ್ನು ಹಾಕಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಏನಾದರೂ ಲಕ್ಷ್ಮಿಯನ್ನು ಮ್ಯಾನಿಫೆಸ್ಟ್ ಮಾಡಿದ್ದೆ ಆದರೆ, ಇನ್ಕ್ಲೂಡಿಂಗ್ ಉತ್ತರ ಬೋಧಿ ಮುದ್ರೆ ಸಹಾಯದಿಂದ ಮಹಾಲಕ್ಷ್ಮಿಯನ್ನು ಮ್ಯಾನಿಫೆಸ್ಟ್ ಮಾಡಿದ್ದೆ ಆದರೆ, ಆ ಒಂದು ಕ್ರಿಯೇಟ್ ಆಗ್ತಕ್ಕಂಥ ಬಾಡಿಯಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಫ್ರೀಕ್ವೆನ್ಸಿಯಿಂದ ನಿಮ್ಮೆಡೆಗೆ ಲಕ್ಷ್ಮಿ ಆಕರ್ಷಣೆ ಆಗ್ತವೆ. ಏನಿದು ಉತ್ತರ ಬೋಧಿ ಮುದ್ರೆ ವಿಶೇಷ ಅಂದರೆ, ಇದನ್ನು ವಾಯುತತ್ವ ಸ್ಥಾನ ಅಂತ ಕರಿತೀವಿ. ವಾಯುತತ್ವಕ್ಕೆ ಸಂಬಂಧಪಟ್ಟಂತೆ ತೋರು ಬೆರಳನ್ನ ಪ್ರತೀಕವಾಗಿ ಇಟ್ಟಿರ್ತಾರೆ. ಆ 2 ತೋರು ಬೆರಳುಗಳನ್ನು ನಾವು ಹೀಗೆ ಪ್ರೆಸ್ ಮಾಡೋದ್ರಿಂದ, ಹಿಡ್ಕೊಳ್ಳೋದ್ರಿಂದ, ಉತ್ತರ ಬೋಧಿ ಮುದ್ರೆಯನ್ನು ಹಾಕೋದ್ರಿಂದ ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ ವಾತದ ಪ್ರಮಾಣ ಕಡಿಮೆಯಾಗಿ, ವಾತ ಅಂದರೆ ವಾಯುತತ್ವಕ್ಕೆ ಸಂಬಂಧಪಟ್ಟಂಥ ಅಂಶ ಆಗಿರ್ತದೆ. ಆ ವಾತದ ಪ್ರಮಾಣ ಕಡಿಮೆಯಾಗಿ, ಆ ವಾತ ಹೆಚ್ಚಾದಂತೆಲ್ಲ ಮನಸ್ಸು ದೀರ್ಘವಾಗಿ ಓಡಲಿಕ್ಕೆ ಪ್ರಾರಂಭ. ವಾತನ ಚಲನೆಯ ಪ್ರತೀಕ ಅಂತ ಕರಿತೀವಿ. ನಾವು ಇಡೀ ಚಲನೆ ಉಂಟಾಗಬೇಕು ಅಂದರೆ, ರಕ್ತ ಪರಿಚಲನೆ ಉಂಟಾಗಬೇಕು ಅಂತಂದರೆ, ನಮ್ಮ ದೇಹದಲ್ಲಿ ರಕ್ತ ಚಲನೆ ಉಂಟಾಗಬೇಕು ಅಂದರೆ, ನಮ್ಮ ಬುದ್ಧಿ ಓಡಬೇಕು ಅಂದರೆ, ನಾವು ಓಡಾಡಬೇಕು ಅಂದರೆ, ನಮ್ಮ ಕೈ ಕಾಲುಗಳು ಹಲ್ಲಾಡಬೇಕು ಅಂದರೆ ನಮ್ಮ ದೇಹದಲ್ಲಿ ವಾತ ಕರೆಕ್ಟಾಗಿರಬೇಕು. ಅಂಥದ ವಾತದ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ಬಿಟ್ರೂ ಸಹ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತದೆ, ಮನಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಡಿಸ್ಟರ್ಬೆನ್ಸ್ ಉಂಟಾಗ್ತದೆ, ಏಕಾಗ್ರತೆ ಕಡಿಮೆ. ಈ ಉತ್ತರ ಬೋಧಿ ಮುದ್ರೆಯನ್ನು ಮಾಡೋದ್ರಿಂದ ಆ ವಾಯುತತ್ವವನ್ನು ಸಮಾನ ಸ್ಥಿತಿಯಲ್ಲಿ ಇಡೋದ್ರಿಂದ, ಆ ವಾಯುತತ್ವ ಯಾವಾಗ ಸಮಾನ ಸ್ಥಿತಿಗೆ ಬರ್ತದೆ ಹಾಗೆ ವಾತದ ಪ್ರಮಾಣ ಸಮಾನ ಸ್ಥಿತಿಗೆ ಬರ್ತದೆ. ಯಾವಾಗ ವಾತದ ಪ್ರಮಾಣ ಸಮಾನ ಸ್ಥಿತಿಗೆ ಬರ್ತದೆ ಆವಾಗ ನಮ್ಮ ಮನಸ್ಸು ಓಡೋದು ನಿಲ್ಲುತ್ತೆ. ಯಾವಾಗ ಮನಸ್ಸು ಓಡೋದು ನಿಲ್ಲುತ್ತೆ ಆವಾಗ ಏಕಾಗ್ರತೆಯ ಶಕ್ತಿ ಹೆಚ್ಚಾಗ್ತದೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಮನಸ್ಸಿನಲ್ಲಿ ವಿಶೇಷವಾದಂತಹ ಒಂದು ರೀತಿಯಲ್ಲಿ
ವೈಜ್ಞಾನಿಕವಾದಂಥ ಆಲೋಚನೆಗಳು ಉಂಟಾಗ್ತವೆ, ವಿಶೇಷವಾದಂಥ ಥಾಟ್ಗಳು ಕ್ರಿಯೇಟ್ ಆಗ್ತವೆ. ಆಗ ಕ್ರಿಯೇಟ್ ಆಗ್ತಕ್ಕಂತಹ ವಿಶೇಷವಾದಂಥ ಥಾಟ್ಗಳನ್ನು ನಾವು ಬಳಸ್ಕೊಂಡು ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣೋದ್ರ ಮೂಲಕ ಹಣವನ್ನು ಆಕರ್ಷಿಸ್ಬೋದು. ಯಾವಾಗ ನಮ್ಮ ಬುದ್ಧಿ ಬೆಳವಣಿಗೆ ಆಗ್ತದೆ, ಏಕಾಗ್ರತೆ ಬೆಳವಣಿಗೆ ಆಗ್ತದೆ, ಮೆಂಟಲಿ ಫಿಸಿಕಲಿ ನಾವು ಸ್ಟ್ರಾಂಗ್ ಆಗ್ತೀವೋ, ಆವಾಗ ಆಟೋಮೆಟಿಕ್ಕಾಗಿ ಸಂಪತ್ತು ನಮ್ಮ ಕಡೆ ಆಕರ್ಷಣೆಯಾಗುತ್ತೆ ಅನ್ನೋ ಒಂದು ಆಧಾರದ ಮೇಲೆ ಉತ್ತರಬೋಧಿ ಮುದ್ರೆಯನ್ನು ಮಾಡಿ ತಮ್ಮೆಡೆಗೆ ಸಂಪತ್ತನ್ನು ಆಕರ್ಷಿಸ್ಬೋದು. ಎರಡನೇ ಮುದ್ರೆ ನಾವು ನೋಡೋದಾದರೆ, ಈ ಸಂಪತ್ತಿನ ಆಕರ್ಷಣೆಯಲ್ಲಿ, ಸಂಪತ್ತಿನ ವಶೀಕರಣದಲ್ಲಿ ಎರಡನೇ ಮುದ್ರೆಯನ್ನು ನಾವು ನೋಡೋದಾದರೆ ಕುಬೇರ ಮುದ್ರೆ ಅಥವಾ ಲಕ್ಷ್ಮೀ ಮುದ್ರೆ ಅಂತ ಕರಿತೀವಿ. ಹೇಗೆ ಈ ಕುಬೇರ ಮುದ್ರೆ ಅಥವಾ ಲಕ್ಷ್ಮೀ ಮುದ್ರೆಯನ್ನು ಮಾಡೋದು ಅಂತಂದರೆ, ನಿಮ್ಮ ತೋರು ಬೆರಳಿನ ಪಕ್ಕದ ಬೆರಳು, ಮಧ್ಯದ ಬೆರಳನ್ನು, ಇವೆರಡನ್ನು ಹೀಗೆ ಹೆಬ್ಬೆರಳಿಗೆ ಪ್ರೆಸ್ ಮಾಡೋದ್ರ ಮೂಲಕ ಅದರ ಜೊತೆಗೆ ಉಳಿದಂತಹ ಎರಡೂ ಬೆರಳುಗಳನ್ನು ಆ ಬೆರಳುಗಳ ಹೆಬ್ಬೆರಳಿನ ಕೆಳಭಾಗದಲ್ಲಿ ಇಡೋದ್ರ ಮೂಲಕ ಹೀಗೆ ನೆನ್ಪಿಟ್ಕೊಳ್ಳಿ. ಮಧ್ಯದ ಬೆರಳನ್ನು, ತೋರು ಬೆರಳನ್ನು ಎರಡನ್ನೂ ಸೇರಿಸಿ ಹೆಬ್ಬೆರಳಿಗೆ ಪ್ರೆಸ್ ಮಾಡೋದ್ರ ಮೂಲಕ ಉಳಿದಂಥ ಎರಡು ಬೆರಳನ್ನ, ರಿಂಗ್ ಫಿಂಗರನ್ನು, ಕಿರುಬೆರಳನ್ನ ಹೆಬ್ಬೆರಳಿನ ಕೆಳಭಾಗಕ್ಕೆ ಹಾಕಿ ಹೀಗೆ ಹಿಡ್ಕೊಳ್ಳೋದ್ರ ಮೂಲಕ ಇದನ್ನು ಕುಬೇರ ಮುದ್ರೆ ಅಂತ ಕರಿತೀವಿ. ಹೀಗೆ ಈ ಕುಬೇರ ಮುದ್ರೆಯನ್ನು ಹಾಕೋದ್ರಿಂದ ನಮ್ಮ ಆಕಾಶ ತತ್ವ ಜೊತೆಗೆ ವಾಯು ತತ್ವ ಸಮಾನ ಸ್ಥಿತಿಗೆ ಬಂದು ಜಲತತ್ವ ಭೂತತ್ವಗಳದು ಸಹ ವೇರಿಯೇಷನ್ ಆಗ್ದಿರ ಈ ಪಂಚಭೂತಗಳು ಯಾವಾಗ ಸಮಾನ ಸ್ಥಿತಿಗೆ ಬರ್ತದೋ ಆವಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳು ಆ್ಯಕ್ಟಿವೇಶನ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ವಿಶೇಷವಾಗಿ ಹೃದಯ ಚಕ್ರ, ಅನಾಹತ ಚಕ್ರ ಅಂತ ಏನು ಕರಿತೀವಿ, ಅನಾಹತ ಚಕ್ರಕ್ಕೆ ಬಲವನ್ನು ತುಂಬಲಿಕ್ಕೆ ಈ ಒಂದು ಕುಬೇರ ಮುದ್ರೆ ಸಹಾಯವನ್ನು ಮಾಡ್ತದೆ. ನಮಗೇನಾದರೂ ಹಾರ್ಟ್ ಇಶ್ಯೂಸ್ ಇದ್ದರೆ, ಬಿ ಪಿಗೆ ಸಂಬಂಧಪಟ್ಟಂತೆ, ಶುಗರ್ಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ಈ ಅನಾಹತ ಚಕ್ರ ಅದಕ್ಕೆಲ್ಲ ಒಂದು ಪ್ರಧಾನವಾದಂಥ ಸ್ಥಾನ ಆಗಿರ್ತದೆ. ಈ ಕುಬೇರ ಮುದ್ರೆ ಹಾಕೋದ್ರಿಂದ ಅನಾಹತ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ಅನಾಹತ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ಹೃದಯ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ, ನಾವು ಬುದ್ಧಿ ಮತ್ತು ಮನಸ್ಸು ಎರಡನ್ನೂ ಸಮಾನ ಸ್ಥಿತಿಗೆ ತರ್ತೀವಿ. ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ, ಜೊತೆಗೆ ಬುದ್ಧಿನೂ ಇಂಪ್ರೂವ್ ಆಗುತ್ತೆ, ಹೆಲ್ತು ವೆಲ್ತು ಎರಡೂ ಸಹ ಇಂಪ್ರೂವ್ ಆಗೋದ್ರ ಜೊತೆಗೆ ಆ ಕುಬೇರ ಸಂಪತ್ತಿಗೆಲ್ಲ ಅಧಿಪತಿ ಯಾರಪ್ಪ ಅಂದರೆ ಕುಬೇರ. ಅಂತಹ ಕುಬೇರ ಅಂದರೆ ಹಣ. ಆ ಹಣವನ್ನು ನಮ್ಮ ಕಡೆಗೆ ಆಕರ್ಷಣೆಯನ್ನು ಮಾಡಲಿಕ್ಕೆ ಈ ಕುಬೇರ ಮುದ್ರೆಯನ್ನು ಹಾಕೋದ್ರಿಂದ ಸಂಪತ್ತಿನ ಇನ್ನೊಂದು ಮೂಲನೇ ಲಕ್ಷ್ಮೀ ಕುಬೇರ ಇವರಿಬ್ಬರು ಸಹ ಗಂಡ ಹೆಂಡತಿ ಅನ್ನೋ ರೀತಿಯಲ್ಲಿ, ಅಥವಾ ಲಕ್ಷ್ಮೀ ಕುಬೇರರು ಸಂಪತ್ತಿಗೆ ಪ್ರತೀಕವಾಗಿರ್ತಾರೆ. ಲಕ್ಷ್ಮೀ ಕುಬೇರರು ಸಂಪತ್ತಿನ ಪ್ರತೀಕವಾಗಿರ್ತಾರೆ. ಅಂಥ ಲಕ್ಷ್ಮೀ ಕುಬೇರನ್ನು ನಮ್ಮ ಕಡೆ ಆಕರ್ಷಣೆಯನ್ನು ಮಾಡೋದ್ರಿಂದ ನಮಗೇನು ಹಣಕಾಸಿನ ಸಮಸ್ಯೆಗಳಿರ್ತದೆ, ಸಾಲ ಸೋಲ ಬಾಧೆಗಳಿರ್ತದೆ, ದೊಡ್ಡ ಮಟ್ಟದಲ್ಲಿ ದಾರಿದ್ರ್ಯತನ ಇರ್ತದೆ, ಅದೆಲ್ಲವನ್ನು ಸಹ ಈ ಕುಬೇರ ಮುದ್ರೆಯನ್ನು ಹಾಕೋದ್ರ ಮೂಲಕ ಇರ್ತಕ್ಕಂಥ ಎಲ್ಲ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡ್ಕೋಬೋದು. ಮತ್ತೊಂದು ವಿಶೇಷವಾದಂತಹ ಮುದ್ರೆ ಅಂದರೆ ಅದನ್ನು ಶುಕ್ರ ಮುದ್ರೆ ಅಂತ ಕರಿತೀವಿ. ಜ್ಯೋತಿಷಾಸ್ತ್ರ ರೀತಿಯಲ್ಲಿ ದೊಡ್ಡವರು ಹೇಳ್ತಾ ಇದ್ದಾರೆ, ಅವನಿಗೇನಪ್ಪ ಶುಕ್ರದಶೆ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ, ಅವನು ಏನು ಮಾಡಿದ್ರು ಸಕ್ಸಸ್ ಸಿಗ್ತಾಯಿದೆ, ಅವನಿಗೆ ಶುಕ್ರ ಬಲ ಇದೆ. ಗುರುಬಲ ಹೇಗೋ ಹಾಗೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡಬೇಕು ಅಂದರೆ, ವೈವಾಹಿಕ ಜೀವನ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸುಖ ಸಂತೋಷಗಳನ್ನು ನಾವು ನಮ್ಮೆಡೆಗೆ ಸೆಳ್ಕೋಬೇಕು ಅಂತಂದರೆ, ಉತ್ತಮವಾದಂತಹ ಪಾರ್ಟ್ನರ್ ಪಡ್ಕೋಬೇಕು ಅಂದರೆ, ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರಬೇಕು ಅಂತಂತಂದರೆ, ಸಂಪತ್ತು ನಮ್ಮ ಕಡೆ ಆಕರ್ಷಣೆ ಆಗಬೇಕು ಅಂದರೆ ಶುಕ್ರ ಬಲ ಇರಬೇಕು. ನಾವೊಂದೊಳ್ಳೆ ಊಟ ಮಾಡಬೇಕು ಅಂದರೆ, ನಮ್ಮ ಮನೇಲಿ ದವಸ ಧಾನ್ಯಗಳು ತುಂಬಿರಬೇಕು ಅಂದರೆ, ಒಡವೆ ವಸ್ತ್ರಗಳು ತಗೋಬೇಕು ಅಂತಂತಂದರೆ, ಒಂದೊಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಕು ಅಂದರೆ, ಹೆಲ್ತ್ ಚೆನ್ನಾಗಿರಬೇಕು ಅಂದರೆ, ನಾವು ಹೋಗಿದ್ದ ಕಡೆ ಗೌರವ ಮರ್ಯಾದೆಗಳು ನಮಗೆ ಸಿಗಬೇಕು ಅಂತಂದರೆ ವಿಶೇಷವಾಗಿ ಶುಕ್ರನ ಕೃಪಾಕಟಾಕ್ಷ ಇರಬೇಕು. ಅಂಥ ಶುಕ್ರ 9 ಗ್ರಹಗಳಲ್ಲಿ ಲಕ್ಷ್ಮೀಕಾರಕ ಅಂತ ಕರೀತಾರೆ. ಯಾರು ಅಂಥ ಶುಕ್ರರನ್ನು ಆರಾಧನೆಯನ್ನು ಮಾಡ್ತಾರೆ, ಶುಕ್ರ ಜಪವನ್ನು ಮಾಡ್ತಾರೆ, ಶುಕ್ರನ ಪ್ರಾರ್ಥನೆಯನ್ನು ಮಾಡ್ತಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ಸಹ ಹಣದ ಸಮಸ್ಯೆ ಉಂಟಾಗಲ್ಲ, ದಾರಿದ್ರ್ಯತನ ಕಾಡಲ್ಲ. ಅಂಥ ಶುಕ್ರನನ್ನು ನಾವು ಶುಕ್ರಾಚಾರ್ಯ ಅಂತ ಕರಿತೀವಿ. ಅಂದರೆ ಯಾವ್ಯಾವ ತಾಂತ್ರಿಕ ಕ್ರಿಯೆಗಳಿರ್ತದೆ ಅದಕ್ಕೆಲ್ಲ ಗುರು ಯಾರಪ್ಪ ಅಂದರೆ ಅದು ಶುಕ್ರಾಚಾರ್ಯ. ಶುಕ್ರ ಲಕ್ಷ್ಮಿಯ ಪ್ರತೀಕ ಅಂತಲೂ ಸಹ ಆಗುತ್ತೆ. ಅಂಥ ಶುಕ್ರನ ಜಪವನ್ನು ಮಾಡಿ ಶುಕ್ರ ಮುದ್ರೆಯನ್ನು ಹಾಕೋದ್ರಿಂದ ಎಲ್ಲ ದಾರಿದ್ರ್ಯದ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ. ಹೇಗೆ ಮಾಡೋದು ಶುಕ್ರ ಮುದ್ರೆ ಅಂದರೆ, ನಿಮ್ಮ ರಿಂಗ್ ಫಿಂಗರನ್ನು ನಿಮ್ಮ ಹೆಬ್ಬೆಟ್ಟಿನ ಕೆಳಗೆ ಹಾಕೋದ್ರ ಮೂಲಕ, ರಿಂಗ್ ಫಿಂಗರ್ನ ಹೆಬ್ಬೆಟ್ಟಿನ ಕೆಳಗೆ ಹೀಗೆ ರಿಂಗ್ ಫಿಂಗರನ್ನು ಹೆಬ್ಬೆಟ್ಟಿನ ಕೆಳಗೆ ಹಾಕೋದ್ರ ಮೂಲಕ ಶುಕ್ರ ಮುದ್ರೆಯನ್ನು ಹಾಕಿ, ಆ ಶುಕ್ರ ಮುದ್ರೆಯನ್ನು ಹಾಕೋದ್ರ ಮೂಲಕ ಸತತವಾಗಿ ಒಂದು 10 ನಿಮಿಷ ಅಥವಾ 15 ನಿಮಿಷ, ಯಾವುದೇ ಮುದ್ರೆಗಳನ್ನಾಗಲಿ 10 ರಿಂದ 15 ನಿಮಿಷದ ನಂತರ ಮಾಡಬಾರ್ದು. ಬೆಳಗ್ಗೆ ಒಂದು 15 ನಿಮಿಷ, ರಾತ್ರಿ ಒಂದು 15 ನಿಮಿಷ ಆ ಮುದ್ರೆಗಳನ್ನು ಹಾಕೋದ್ರ ಮೂಲಕ ಆ ಫ್ರೀಕ್ವೆನ್ಸಿನ ನಮ್ಮ ಬಾಡಿಗೆ ಆ್ಯಡ್ ಮಾಡ್ಕೋಬೋದು. ಹೀಗೆ
ನಿಮ್ಮ ರಿಂಗ್ ಫಿಂಗರನ್ನು ನಿಮ್ಮ ಹೆಬ್ಬೆಟ್ಟಿನ ಕೆಳಗೆ ಹೆಬ್ಬೆಟ್ಟಿನ ಕೆಳಗೆ ಹಾಕೋದ್ರ ಮೂಲಕ ಹೀಗೆ ಹಿಡ್ಕೊಂಡು ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ, ಅಥವಾ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ಒಂದು 108 ಬಾರಿ ಜಪವನ್ನು ಮಾಡಿದ್ರೆ, ಒಂದು 10 ನಿಮಿಷ ಶುಕ್ರ ಜಪವನ್ನಾಗಲಿ ಲಕ್ಷ್ಮೀ ಜಪವನ್ನಾಗಲಿ ಮಾಡಿದ್ದೆ ಅಂದರೆ ನಮಗಿರ್ತಕ್ಕಂಥ ಎಲ್ಲ ದಾರಿದ್ರ್ಯದ ನಿವಾರಣೆಯಾಗಿ ಆ ಶುಕ್ರನ ಕೃಪಾ ಕಟಾಕ್ಷೆಯಿಂದ ದೊಡ್ಡ ಮಟ್ಟದ ಸಂಪತ್ತು ನಮ್ಮ ಕಡೆಗೆ ಆಕರ್ಷಣೆಯಾಗೋದ್ರ ಮೂಲಕ ನಾವು ಕುಬೇರರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಕನಸನ್ನು ಇಟ್ಕೋಬೇಕು ಯಾವಾಗಲೂ. ನಮ್ಮ ಕಡೆ ದೊಡ್ಡ ಮಟ್ಟದ ಸಂಪತ್ತು ಬರಬೇಕು, ಇರತಕ್ಕಂಥ ದಾರಿದ್ರ್ಯತನ ನಿವಾರಣೆ ಆಗಬೇಕು, ಸಾಲ ಸೌಲಭ್ಯಗಳು ನಿವಾರಣೆ ಆಗಬೇಕು, ಸದಾಕಾಲ ನಮ್ಮ ಮನೇಲಿ ದವಸ ಧಾನ್ಯಗಳು ತುಂಬಿರಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಕಡೆ ಸಂಪತ್ತು ಬರೋದು. ನನ್ನ ಕೈಲಿ ಸಾಧ್ಯ ಇಲ್ಲ, ನಾನೆಲ್ಲ ಅಷ್ಟು ಸಂಪಾದಿಸೋಕ್ಕಾಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡ್ರೆ ಅದು ನಮ್ಗೆ ಫಲ ಸಿಗಲ್ಲ. ಯದ್ಭಾವಂ ತದ್ಭವತಿ ಅಂತ ಕರಿತಾರೆ ಭಗವದ್ಗೀತೆಯಲ್ಲಿ. ಅಂದರೆ ನಾವೇನು ನೋಡ್ತೀವಿ, ನಾವೇನು ಕೇಳ್ತೀವಿ, ಏನು ಮಾತಾಡ್ತೀವಿ ಅದೇ ನಮಗೆ ಸಿಗುತ್ತೆ ಅಂತ. ಸದಾ ನಮಗೆ ಸಂಪತ್ತು ನಮ್ಮ ಕಡೆ ಬರುತ್ತೆ, ಸಂಪತ್ತು ನಮ್ಮ ಕಡೆ ಆಕರ್ಷಣೆ ಆಗುತ್ತೆ, ಸಂಪತ್ತು ನಮಗೆ ವಶೀಕರಣ ಆಗುತ್ತೆ, ಲಕ್ಷ್ಮೀ ನಮ್ಮನ್ನು ಕಾಪಾಡ್ತಾರೆ, ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ, ಶುಕ್ರನ ಕೃಪಾ ಕಟಾಕ್ಷ ಸಿಗುತ್ತೆ, ಕುಬೇರನ ಕೃಪಾ ಕಟಾಕ್ಷ ಸಿಗುತ್ತೆ ಅಂತ ನಾವು ಅಂದ್ಕೊಂಡ್ರೇ ನಮ್ಮ ಕಡೆ ಸಂಪತ್ತು ಬರೋದು. ನಾವು ಅಂದ್ಕೊಂಡಿರ ನಾವು ಯಾವ ಸಿಚುವೇಷನಲ್ಲಿ ಇರ್ತೀವಿ ಹಾಗೇ ಇರ್ತೀವಿ. ನಮಗಿರ್ತಕ್ಕಂಥ ಯಾವುದೇ ರೀತಿ ದಾರಿದ್ರ್ಯ ನಿವಾರಣೆ ಆಗಲ್ಲ ಅಂತ ಯಾವಾಗ ನೀವು ವೈಯಕ್ತಿಕವಾಗಿ ಅಂದ್ಕೊಬಿಡ್ತೀರೋ, ಇಡೀ ಜಗತ್ತಲ್ಲಿ ಯಾವ ಭಗವಂತನೂ ಬಂದು ನಿಮ್ಮನ್ನೇನು ಮಾಡಲಿಕ್ಕಾಗಲ್ಲ. ಮೊದಲು ನಿಮ್ಮೊಳಗೆ ಆ ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗಬೇಕು, ಆ ಮ್ಯಾನಿಫೆಸ್ಟ್ ಕ್ರಿಯೇಟ್ ಆಗಬೇಕು. ಯಾವಾಗ ನೀವು ಹಣಕ್ಕೆ ಸಂಬಂಧಪಟ್ಟಂತೆ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ, ಹಣ ಬೇಕು ಅಂದ್ಕೊತೀರೋ, ಆವಾಗಷ್ಟೇ ಸಂಪತ್ತು ನಿಮ್ಮ ಕಡೆ ವಶೀಕರಣ ಆಗಲಿಕ್ಕೆ ಪ್ರಾರಂಭವಾಗ್ತದೆ, ಆಕರ್ಷಣೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಅಂತ ಹೇಳ್ತಾ ಈ 3 ಮುದ್ರೆಗಳನ್ನು, ಒಂದು ಉತ್ತರ ಗೋಧಿ ಮುದ್ರೆ, ಮತ್ತೊಂದು ಕುಬೇರ ಮುದ್ರೆ ಅಥವಾ ಲಕ್ಷ್ಮೀ ಮುದ್ರೆ, ಮತ್ತೊಂದು ಶುಕ್ರ ಮುದ್ರೆ, ಈ 3 ಮುದ್ರೆಗಳನ್ನು ಹಾಕೋದ್ರ ಮೂಲಕ ನಿಮಗಿರ್ತಕ್ಕಂಥ ಎಲ್ಲ ಹಣಕಾಸಿನ ಸಮಸ್ಯೆಗಳ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.